ಫಸ್ಟ್ ಟೈಮ್ ಇನ್ ಮೈ ಲೈಫ್ ಸ್ಟೇಡಿಯಂಗೆ ಹೋಗಿ ನೋಡ್ತಾ ಇದ್ದೀನಿ. CSK ಫ್ಯಾನ್ ಅಂತೆ, ಸೊ ಅವನಿಗೋಸ್ಕರ ಬಂದಿರೋದು ಇವತ್ತು ನಾವು. ನಾನು RCB ಫ್ಯಾನ್ ಗೈಸ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು RCB ಟಿ ಶರ್ಟ್ ಯಾಕೆ ಹಾಕಿದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇವತ್ತು RCB ಮತ್ತೆ CSK ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಅದನ್ನ ನೋಡೋದಕ್ಕೆ ನಾನು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಸ್ಟೇಡಿಯಂಗೆ ಹೋಗಿ ನೋಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಹೇಗಿರುತ್ತೆ ಏನು ಅಂತ. ಒಂದ್ ಕಡೆ ತುಂಬಾ ಕ್ರೌಡ್ ಇರುತ್ತಲ್ಲ ಅಂತಾನು ಭಯ ನನ್ಗೆ. ಅಂಡ್ ಒಳಗಡೆ ಏನೇನು ತಗೊಳಕ್ ಬಿಡ್ತಾರೆ ಇಲ್ಲ ಅಂತ ಅದೇನು ಗೊತ್ತಿಲ್ಲ ನನ್ಗೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ ಏನು ತಗೋಬೇಡ ಕಿತ್ಕೋತಾರೆ ಅಂತ. ಬಟ್ ಐ ಸ್ಟಿಲ್ ಕೆಪ್ಟ್ ಅ ಲಿಪ್ಸ್ಟಿಕ್. ಏನಾದ್ರು ತಿಂದ ಮೇಲೆ ಹೋದ್ರೆ ಏನ್ ಮಾಡೋದು. ಸೊ ಹಾಗಾಗಿ ಬೇರೆ ಏನೂ ತಗೊಂಡಿಲ್ಲ, ಜಸ್ಟ್ ಫಾರ್ ಸೇಫ್ಟಿ. ವಾಚು ಏನು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ ಏನು ತರಬೇಡ ಅಂತ ಹೇಳಿದ್ರು. ಸೊ ಇಷ್ಟೇ ಸಿಂಪಲ್ ಆಗಿ ಹೊರಟಿದ್ದೀನಿ. ಅಂಡ್ ಐ ಜಸ್ಟ್ ಓರ್ ದಿಸ್ ಒನ್. ದಿಸ್ ಇಸ್ ಮೈ ಓಲ್ಡ್ ಹೇರ್ ಹ್ಯಾಂಡ್ ಬ್ಯಾಂಡ್ಸ್, ಹೇರ್ ಬ್ಯಾಂಡ್ಸ್ ಹಾಕ್ತಿದ್ದೀನಿ. ಅಂಡ್ ಸ್ವಲ್ಪ ಕೂಲು ಸ್ಟ್ರೈಟ್ ಮಾಡ್ಕೊಂಡು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಗ್ಲಾಸ್ ಹಾಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ತುಂಬಾ ಲೈಟ್ ಇರುತ್ತಲ್ಲ. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡ್ರೆ ಪ್ರಾಬಬ್ಲಿ ನನಗೆ ಕಣ್ಣು ಉರಿ ಸ್ಟಾರ್ಟ್ ಆಗ್ಬೋದು ಅಂತ. ಅಂಡ್ ದಿಸ್ ಇಸ್ ಮೈ ಲುಕ್ ಫಾರ್ ದ ಡೇ. ಫಾರ್ಮಲ್ ಪ್ಯಾಂಟ್ ಹಾಕಿದ್ದೀನಿ ಸೊ ದಟ್ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಮಳೆ ಬರೋ ಎಲ್ಲಾ ಚಾನ್ಸಸ್ ಕೂಡ ಇದೆ ಅಂತ ನನಗನ್ನಿಸ್ತಿದೆ. ಒಂದು ಕ್ಯಾಪ್ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೂ ಮೆನಿ ಥಿಂಗ್ಸ್ ಟು ಕ್ಯಾರಿ ಅಂದ್ರೆ ಬಿಕಾಸ್ ಕೈಲಿ ಫೋನ್ ಕೂಡ ಇರುತ್ತಲ್ಲ. ಸೊ ಕ್ರೌಡಲ್ಲಿ ಅಲ್ಲೆಲ್ಲರೂ ಬಿದ್ದೋಗ್ಬಿಟ್ರೆ ಅಂತ ಭಯ. ಸೊ ಹಾಗಾಗಿ ಲೆಟ್ಸ್ ಸಿ ಏನ್ ಮಾಡೋದು ಏನು ಅಂತ. ಸೊ ನನ್ನ ಜೊತೆ ಇವತ್ತು ನೀವು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದ್ಬಿಟ್ಟು ಮ್ಯಾಚ್ ನೋಡಿ ಸಪೋರ್ಟ್ ಮಾಡಕ್ ಹೋಗ್ತಿರೋದು RCB ಟೀಮ್ ಆಯ್ತಾ. ಬಟ್ ನನ್ನ ಫ್ರೆಂಡ್ ಸಪೋರ್ಟ್ ಮಾಡ್ತಿರೋದು ಬೇರೆ ಟೀಮ್. ಬಟ್ ಯಾ ಲೈಕ್ ಇಟ್ಸ್ ಆಲ್ವೇಸ್ ಗೋಣ ಬಿ RCB. ನಾನು RCB ಸಪೋರ್ಟ್ ಮಾಡ್ತೀನಿ. ಅಂಡ್ ನೀವ್ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಒಂದು ವಿಷಯ ಏನಪ್ಪಾ ಅಂತಂದ್ರೆ ನನಗೆ ಅಂದ್ರೆ ನಾನು ಮುಂಚೆ ಅಷ್ಟು ಕ್ರಿಕೆಟ್ ಎಲ್ಲ ನೋಡ್ತಿರ್ಲಿಲ್ಲ. ಸೊ ಹಾಗಾಗಿ ಅಷ್ಟು ಐಡಿಯಾ ಇಲ್ಲ ನನಗೆ. ಬಟ್ ನಮ್ಮ RCB ಟೀಮ್ಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಅಪ್ಪಿ ತಪ್ಪಿ ಏನಾದ್ರು ಮಿಸ್ ಆಗಿ ನಾನು ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ನೀವು ಹೊಟ್ಟೆಗೆ ಹಾಕೊಳ್ಳಿ ಆಯ್ತಾ, ಬೈಕೋಬೇಡಿ. ಇವಾಗ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಇದೆ. ನಂಗೆ ಎಷ್ಟು ಟೈಮ್ ಆಗ್ಬೋದು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವೀಗ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಅಂಡ್ ಇವಾಗ ಇಲ್ಲೇ ಸಿಕ್ಕರು ಅವ್ರ ಕಾರಿನೆಲ್ಲ ಹೇಳ್ಕೊಂಡ್ರು. ಸೊ ಶಿ ಇಸ್ ಮೈ ಫ್ರೆಂಡ್ ಅಮೃತ ಅಂಡ್ ಅವ್ರು ಪುಟ್ಟು. ಹಾಯ್ ಹೇಳು, ಏನ್ ಹೆಸರು ನಿಂದು? ಶೌರ್ಯ. ಸೊ ಅವನು CSK ಫ್ಯಾನ್ ಅಂತೆ, ಸೊ ಅವನಿಗೋಸ್ಕರ ಬಂದಿರೋದು ಇವತ್ತು ನಾವು. ಬಟ್ ನಾನು RCB ಫ್ಯಾನ್ ಗೈಸ್. ನಾವು ಲೈನಲ್ಲಿ ವೇಟ್ ಮಾಡ್ತಾ ಇದೀವಿ. ಇಲ್ಲೆಲ್ಲ ನೂಕು ನುಗ್ಗಾಟ ಅಂತ ಹೇಳ್ಬೋದು. ಸೊ ಲಾಟ್ ಆಫ್ ಕ್ರೌಡ್ ಹಾನೆಸ್ಟ್ಲಿ. ಏನಂದ್ರೆ ಬ್ಯಾಗ್ ಎತ್ಕೊಂಡ್ಬಂದಿದೀವಿ. ಅವ್ರಿಗೆ ಬ್ಯಾಗ್ ಸೇಫ್ ಅಂತ ಅನಿಸ್ತಿಲ್ಲ ಬಿಕಾಸ್ ಕ್ಯಾಶ್ ಅಲ್ಲಿ ಎತ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲ ಮ್ಯಾಚ್ ನೋಡ್ತಾ ಇದ್ದೇನೆ, ಸ್ಟಾರ್ಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ವಾಟರ್ ಮಿಲನ್ ತಗೊಂಡ್ವಿ ಬಿಕಾಸ್ ಹಸ್ವಾಗ್ತಿದೆ ಅಂತ ಹೇಳ್ಬಿಟ್ಟು. ಚೆಕಿಂಗ್ ಎಲ್ಲ ಆಯ್ತು. ಅಂಡ್ ನನ್ನ ಲಿಪ್ಸ್ಟಿಕ್ ನಾವು ಕೊನೆಗೂ ಒಳಗಡೆ ತಗೊಂಡೋಗಕ್ಕೆ ಬಿಡ್ಲಿಲ್ಲ. ಇವಾಗ ಇಲ್ಲೇ ಇಡಬೇಕಾಯ್ತು. ಅಂಡ್ ಐ ಥಿಂಕ್ ಪ್ರಾಬ್ಲಿ ಇಲ್ಲಿ ನಾನು ಎಂಟಿರೋದು. ಅಂಡ್ ಇಲ್ಲಿ ತಿನ್ನಕ್ಕೆಲ್ಲ ಏನೋ ಇದೆ ಕೌಂಟರ್ ಹತ್ರ. ಅವ್ರದ್ದು ಚೆಕಿಂಗ್ ಆದ್ಮೇಲೆ ಒಳಗಡೆ ಹೋಗೋದೆ. ಅಂಡ್ ಸ್ಟಾರ್ಟ್ ಆಗ್ಬಿಡಿದೆ ಮ್ಯಾಚ್ ಆಲ್ರೆಡಿ. ನಮಗೆ ವಿಡಿಯೋ ಮಾಡೋಕೆ ಟೈಮ್ ಸಿಗ್ತಿಲ್ಲ. ವಾಂಖೇಡದಲ್ಲಿ ಒಂದೇ ಚೇರು, ಚೇಪದಲ್ಲಿ ಒಂದೇ ಚೇರು, ಡೆಲ್ಲಿದಲ್ಲೂ ಒಂದೇ ಚೇರು, ಜೈಪುರದಲ್ಲೂ ಒಂದೇ ಚೇರು. ರೀಚ್ ಆಗಿದೆ. 120 ಹೋಗ್ಲಿ, 120 ಚಿಕ್ಕ ಲಖ ಲಖ ಲಖ.
ಜಡ್ಡು ಅಂತೆ ಎಲ್ಲರೂ ಜಡೇಜಾವ್ ಅಂತವ್ರೆ. ಇವರು ಇಬ್ರು ಹೋಗ್ಬಿಟ್ಟು ಏನೋ ಪೊಟ್ಯಾಟೊ ಮತ್ತೆ ಸ್ನಾಕ್ಸ್ ಮತ್ತೆ ಕಾರ್ನ್ಸ್ ಎಲ್ಲ ತಂದಿದ್ದಾರೆ. ಇವಾಗ ಒಂದೊಂದು ತಿನ್ಬೇಕು. CSK ಬ್ಯಾಟಿಂಗ್ ಇರುತ್ತೆ ಅಂಡ್ ಅದಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ತವ್ರೆ. ಮತ್ತೆ ರೋಬೋಟ್ ನೇಮ್ ಹೆಸರು ಚಂಪಕ್ ಅಂತ. The next batter onto the crease, Sankaran. Everybody stand up! Let's celebrate the wicket! Who's the king? Who's the king? Who's the king? ಏನಾಗುತ್ತೆ ಅಂತ. The game is going very tough. Small vlogger ನೋಡಿ ಇಲ್ಲಿ. Is it out or not out? Is it out or not out? out. CSK ಅವರು ಬಿಡ್ಕೊಡ್ತಾ ಇಲ್ಲ. We create a record. Let's go. 3, 2, 1, start. Let's go. Everyone, all eyes on Yash Dayal. Let's get to go.
ಗೈಸ್ ಐ ಆಮ್ ವೆರಿ ಹ್ಯಾಪಿ. ಏನಕ್ಕಪ್ಪ ಅಂತಂದ್ರೆ ನಾನು ಬಂದಿದ್ದಕ್ಕೂ ಸಾರ್ಥ, ಬಿಕಾಸ್ ಇವತ್ತು ನಮ್ಮ RCB ಮ್ಯಾಚ್ ನ ಗೆದ್ದಿದೆ ಅಂಡ್ ಇದಕ್ಕಿಂತ ದೊಡ್ಡ ವಿಷಯ ಬೇರೆ ಇಲ್ಲ. ಅಂಡ್ ಪಾಪ CSK ಸೋಲ್ತು ಅಂತ ಪುಟ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ. ಹೇಳ್ತದೆ ಅಮ್ಮ ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು. ಅಮ್ಮ ಇಸ್ ಲೈಕ್ RCB, ಮಗ ಇಸ್ ಲೈಕ್ CSK. ಏನ್ ಮಾಡ್ತೀರಾ ಅವ್ರ ಮಧ್ಯೆ ನಾನು. ಅಮೃತ ಅದು ಫುಲ್ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್. ನಾ ಇಲ್ಲಿ ತನಕ ಕೇಳಿಸ್ಕೊಂಡಿಲ್ಲ, ಇವತ್ತೇ ಕೇಳಿಸ್ಕೊತಾ ಇರೋದು. ಅಂಡ್ ಇವಾಗ ಹೊರಗಡೆ ಬಂದ್ವಿ, ಲಾಡ್ ಆಫ್ ಆಟೋಸ್. ಇವ್ರದ್ದು ಆಕ್ಚುಲಿ ಪರ್ಸನಲ್ ಕಾರ್ ಇದೆ, ಸೊ ಅದರಿಂದ ಒಂದು 5 ಕಿಲೋಮೀಟರ್ಸ್ ಡ್ರಾಪ್ ಮಾಡ್ತಾವ ನನಗೆ. ಹಾಯ್ ಆಲ್ ಸಬ್ಸ್ಕ್ರೈಬರ್ಸ್ ಆಫ್ ಧನುಶ್ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಮ್ಯಾಚ್ ನೋಡಿರೇನ್ ಇವತ್ತು? RCB ಹೆಂಗ್ ಗೆಲ್ತು? ಲವ್ ಯು ಆಲ್. ಗೈಸ್ ಈ ವರ್ಷನ್ ಆಫ್ ಅಮೃತ ನಾನು ನೋಡಿರಲಿಲ್ಲ, ಯಾವಾಗಲೂ ನಾರ್ಮಲ್ ಬೆಂಗಳೂರು ಕನ್ನಡ ಏನಾರು ಅದು ಕೇಳಿದೆ. ಸೊ ಇಟ್ ವಾಸ್ ನೈಸ್ ಟು ಹಿಯರ್ ದಿಸ್ ಲ್ಯಾಂಗ್ವೇಜ್. ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್. ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಆಗ್ಲೇ ಹೇಳಿದ್ನಲ್ಲ ಹಂಗೇನೆ. ಅಂಡ್ ಏನ್ ಟ್ರಾಫಿಕ್ ಗೈಸ್ ಇಲ್ಲಿ. ಅಂಡ್ ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂತಂದ್ರೆ, ಪಾಪ ಚಿಕ್ಕ ಹುಡುಗಂಗೆ ಏನೋ ರ್ಯಾಗಿಂಗ್ ಮಾಡ್ತಾರೆ, ದಟ್ CSK ಅಂತ. ಪೀಪಲ್ ಶುಡ್ ರಿಯಲಿ ಹ್ಯಾವ್ ಸಮ್ ಸೆನ್ಸ್ ಅಂತ ಅನ್ಸುತ್ತೆ. ಮೆಚುರಿಟಿ ಇರಬೇಕು. ಎಲ್ರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ಕೊಂಡು ಹೇಳಿ. ಎಲ್ರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪುಟ್ಟದು ಕೂಡ ಶೌರ್ಯ ಅಂತ ಹೇಳ್ಬಿಟ್ಟು ಒಂದೊಂದು ಚಾನಲ್ ಇದೆ, ಅದೇ ಯೂಟ್ಯೂಬ್ ಚಾನಲ್. ಪೂರ ನೇಮ್ ಏನಿದೆ ಚಾನಲ್ ನಿಂದು? ಶೌರ್ಯ ಪಾಟೀಲ್. ಪುಟ್ಟನ ಫಾಲೋ ಮಾಡಿ, ಅವನೇನು ವಿಡಿಯೋಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡಿ. And thank you so much Amruta for like taking me for this. It is all mine. We really enjoyed your company. We had a lot of fun and RCB won. RCB ಗೆದ್ದಿದ್ದಕ್ಕಿಂತ ಇನ್ನೇನ್ ಬೇಕು. ಹೌದು ಸೂಪರ್ ಮ್ಯಾಚ್, ಥ್ರಿಲ್ಲಿಂಗ್ ಆಗಿತ್ತು, ಸಕಲಾಗಿತ್ತು. ಸೊ ಗೈಸ್ ಆಕ್ಚುಲಿ ನನ್ನ ಪ್ಲಾನ್ ಇರಲಿಲ್ಲ RCB ಮ್ಯಾಚಿಗೆ ಬರಕ್ಕೆ. ನಾನು ಬರೀ ಟಿಕೆಟ್ಸ್ ತಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಬಟ್ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಮೃತನೇ ಫೋನ್ ಮಾಡಿದ್ರು, ಈ ತರ ಒಂದು ಟಿಕೆಟ್ ಇದೆ, ಹೆಂಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಅವ್ರ ಕಡೆಯಿಂದ ನನ್ನ ಫಸ್ಟ್ RCB ಮ್ಯಾಚ್ ಕೂಡ ವಿನ್ ಆಯ್ತು ಅಂಡ್ ಸ್ಟೇಡಿಯಂ ಅಲ್ಲಿ ನೋಡಕ್ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಗೈಸ್, ವೆರಿ ಹ್ಯಾಪಿ. ಬಾಯ್. ಅವ್ರಿಗೆ ಹೇಳಕ್ಕೆ ಬಾಯ್. ಫೈನ್, ಸಿ ಯು. ಬಾಯ್. ಇವಾಗ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಅಲ್ಲಿ ತುಂಬ ಕ್ರೌಡ್ ಇತ್ತಲ್ಲ, ನಾನು ಸ್ವಲ್ಪ ಮುಂದೆ ಬೆಳೆಯುತ್ತೆ. ರೀಚ್ ಆಗಿ ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಇವಾಗ ಕುತ್ಕೊಂಡಿದ್ದೀನಿ. ಆ್ಯಂಡ್ ಏನಪ್ಪ ಅಂತಂದರೆ, ನಂದು ಒಂದು 2200 ರೂಪಾಯಿ ಲಿಪ್ಸ್ಟಿಕ್ ಕಳ್ಕೊಂಡೆ. ಅವರು ಒಳಗಡೆ ತೊಗೊಂಡೋಗಕ್ಕೆ ಬಿಡಲಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಈ ಥರ ಅಮೃತ ಹೇಳಿದ್ರು ಅಂತ, ಹಂಗೆ ಆಯಿತು. ಅವರೇನೋ ಹೇಳಿ ಒಟ್ಟಲ್ಲಿ ಎತ್ಕೊಂಬಂದ್ಬಿಟ್ರು, ನನಗೆ ಬಿಡಲಿಲ್ಲ. ಅವ್ರ ಹತ್ರ ಏನು ಮಾತಾಡೋದು ಅಂತ ನಾನು ಅಲ್ಲೇ ಇಟ್ಟೆ. 2200 ರೂಪಾಯಿದು ಲಿಪ್ಸ್ಟಿಕ್ ವೇಸ್ ಹೊಟ್ಟೆ ಹೊರೀತದೆ. ದಟ್ ವಾಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಆ್ಯಂಡ್ ಅದು ಬಿಟ್ಟು ನಾನೇನು ಕ್ಯಾಪ್ ತೊಗೊಂಡೋಗಿದ್ದೆ ಮಳೆ ಬಂದರೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಆ ಕ್ಯಾಪ್ನು ಸ್ಟೇಡಿಯಮಲ್ಲೇ ಬಿಟ್ಟು ಬರೀದ್ದೀನಿ. ಸೊ ಬಟ್ ಇಟ್ಸ್ ಓಕೆ, RCB ವಿನ್ ಆಯ್ತಲ್ಲ, ಸೊ ಅದೇ ಖುಷಿ. ಸೊ ಎಷ್ಟು ಜನ ನೀವು ಈ ಸಲ ಮ್ಯಾಚ್ನ ನೋಡಿದ್ರಿ ಅದನ್ನು ಕಮೆಂಟ್ ಹಾಕಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನಾವು ಸೋಲಲ್ಲ, ಹಿಂದೆ ಸರಿಯಲ್ಲ, ಎದೆ ತಟ್ಟಿ